ಹಾಯ್ ನಮಸ್ತೆ ರೀ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಮದುವೆಗೆ ಇನ್ನೂ ಒಂದು ವಾರ ಐತಿ ಅಂದಂಗೆ ಮನೆ ದೇವ್ರಿಗೆ ದೇವ್ರ ಕಾರ್ಯನ ಮಾಡೋದು ಈ ಒಂದು ಪದ್ಧತಿನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಏನಪ್ಪ ಅಂತಂದ್ರೆ ನಮ್ಮ ತಮ್ಮರದು ಮನೆ ದೇವರು ಮೈಲಾರಲಿಂಗೇಶ್ವರ ಆಗಿರೋದ್ರಿಂದ ಅದರದ್ದು ದೋಣಿ ತುಂಬಿಸೋದು ಮತ್ತು ಹೆಣ್ಣು ದೇವರು ಎಲ್ಲಮ್ಮ ಆಗಿರೋದ್ರಿಂದ ಇಲ್ಲಿ ಪಡ್ಲಿಗೆ ತುಂಬಿಸೋದು, ಇವೆರಡನ್ನು ದೋಣಿ ತುಂಬಿಸೋದು ಮತ್ತು ಪಡ್ಲಿಗೆ ತುಂಬಿಸೋದು ಎರಡನ್ನೂ ನಾವು ಒಂದೇ ದಿನ ಇಟ್ಕೊಂಡೇವಿ. ಹಾಗಾಗಿ 5 ಜನ ಗೊರವಪ್ಪರು ಆಮೇಲೆ ಒಬ್ಬರು ಜೋಗಮ್ಮನ ನಾವಿಲ್ಲಿ ಕರೆಸಿರೋದು. ಈಗ ನಮ್ಮ ಮನೆಯಲ್ಲಿ ನಾವು 3 ಜನ ಹೆಣ್ಮಕ್ಳು, ಒಬ್ಬನೇ ತಮ್ಮ. ಹಂಗಾಗಿ ನಮಗೆ ಗಂಡ್ಮಕ್ಳು ಮದುವೆದು ಅಷ್ಟಾಗಿ ನಮಗೆ ಪದ್ಧತಿಗಳು ಗೊತ್ತಿಲ್ಲ. ಅಂದರೆ ಹೆಣ್ಮಕ್ಳು ಮದುವೆಗಿಂತ ಗಂಡ್ಮಕ್ಳು ಮದುವೆಯಲ್ಲಿ ಭಾಳ ಪದ್ಧತಿ ಸಂಪ್ರದಾಯಗಳನ್ನು ಪ್ರತಿಯೊಂದೂ ನಾವು ಮಾಡಬೇಕಾಗ್ತೈತಿ. ಆ ಕಾರಣಕ್ಕೋಸ್ಕರ ನಾವು ಅಪ್ಪಾಜಿಯವ್ರ ಮನೆಯಲ್ಲಿ ಅಂದರೆ ಅವರ ಒಂದು ಹಿಂದಿನ ಕಾಲದಿಂದನೂ ಎಲ್ಲ ಪ್ರತಿಯೊಂದು ಪದ್ಧತಿಗಳನ್ನು ಗೊತ್ತಿರೋ ಅಂಥ ಒಬ್ಬರು ಹಿರಿ ಸೊಸೆ. ಹಾಗಾಗಿ ಅಂದರೆ ಅವರ ಒಂದು ಮನೆತನದ ಹಿರಿ ಸೊಸೆ ಅಂತಲೇ ಹೇಳ್ಬೋದು ನಮ್ಮ ದೊಡ್ಡಮ್ಮರು. ಅವ್ರನ್ನ ನಾವು ಕರೆಸ್ಕೊಂಡು ಅವರು ಯಾವ ರೀತಿ ಹೇಳ್ತಾರಲ್ಲ ಅದೇ ಥರ ನಾವು ಪ್ರತಿಯೊಂದನ್ನು ನಾವು ಎಲ್ಲ ಒಂದು ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ ಈಗ ನಮಗೆ ಹೆಂಗೆ ತಿಳಿತೈತಲ್ಲ ಆ ರೀತಿ ನಾವು ಏನಾದರೂ ತಿಳಿದಿದ್ದನ್ನು ನಾವು ಮಾಡೋಕ್ಕೆ ಹೋದ್ರೆ ಮತ್ತು ಮುಂದಿನ ಅವರ ಒಂದು ಜೀವನ ಎಲ್ಲದರಿಂದನೂ ಚೆನ್ನಾಗಿರ್ಬೇಕು, ಅವ್ರ ಮನೆತನ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಪ್ರತಿಯೊಂದನ್ನು ಹಿರಿಯರನ್ನ ಕೇಳಿ ಮಾಡೋದು ಭಾಳ ಒಂದು ಮುಖ್ಯ. ಆಮೇಲೆ ಅದು ಎಲ್ಲದರಿಂದನೂ ಒಳ್ಳೆಯದು ಅಂತ ಆ ಒಂದು ಕಾರಣಕ್ಕೋಸ್ಕರ ಅವ್ರು ಯಾವ ರೀತಿ ಹೇಳ್ತಾರಲ್ಲ ಪ್ರತಿಯೊಂದನ್ನು ಅವರಿಗೆಲ್ಲದನ್ನು ಕೇಳಿ ನೀಟಾಗಿ ಬಹಳ ಖುಷಿಯಿಂದ ಮನಸ್ಸು ತೃಪ್ತಿಯಿಂದ ನಾವು ಎಲ್ಲ ಒಂದು ಕಾರ್ಯಗಳನ್ನು ನಾವು ನೆರವೇರಿಸ್ತಾ ಬಂದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ತಮ್ಮ ಮತ್ತು ನಾನು ಪೂಜೆದ್ದು ಎಲ್ಲ ಅವನಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದನ್ನು ಮುಂಚೆ ಎಲ್ಲ ಜೋಡಿಸಿ ಎಲ್ಲ ಅವನಿಗೆ ಪಡ್ಲಿಗೆ ತುಂಬಿಸೋಕ್ಕೆ ದೋಣಿ ತುಂಬಿಸೋಕ್ಕೆ ಎಲ್ಲದನ್ನು ಅವನಿಗೆ ಕೊಟ್ಟು ಎಲ್ಲದನ್ನು ತುಂಬಿಸಿದ್ದ. ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡಿದ್ವಿ. ಬೆಳಗ್ಗೆ 9:30 ಅನ್ನೋದ್ರಾಗನೇ ನಾವು ಈ ಒಂದು ದೇವ್ರ ಕಾರ್ಯನ ಮುಗಿಸಿದ್ವಿ. ಈ ಒಂದು ಪಡ್ಲಿಗೆ ತುಂಬಿಸೋದಾದ್ಮೇಲೆ ಜೋಗಮ್ಮರು ಜೋಗ ಹಾಕ್ತಾರೆ. ಇದೆಲ್ಲ ಆದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವರೆಲ್ಲ ನಮ್ಮ ಚಿಕ್ಕಪ್ಪನ ಮಕ್ಕಳು ಮತ್ತು ದೊಡ್ಡಪ್ಪನ ಮಕ್ಕಳು. ಅವರು ಪ್ರತಿಯೊಬ್ಬರೂ ಒಬ್ಬೊಬ್ಬರು ಮನೆಯಲ್ಲಿ ಒಬ್ಬೊಬ್ಬರು ಹಿರಿಯರು ಕುದುರೆಕಾರರಾಗ್ಯಾರ. ನಮ್ಮ ಮನೇಲಿ ನಮ್ಮ ತಮ್ಮ ಹಂಗೆ ನಮ್ಮ ದೊಡ್ಡಪ್ಪವ್ರ ಮನೆಯಲ್ಲಿ ನಮ್ಮ ಅಣ್ಣ, ನಮ್ಮ ಚಿಕ್ಕಪ್ಪವ್ರ ಮನೆಯಲ್ಲಿ ತಮ್ಮ, ಈ ರೀತಿ 4 ಮನೆ ಇದ್ರೂ 4 ಮನೆಯಲ್ಲಿ ಒಬ್ಬೊಬ್ಬರು ತಮ್ಮರು ಒಬ್ಬರು ಅಣ್ಣರು ಕುದುರೆಕಾರರಾಗ್ಯಾರ. ಹಾಗಾಗಿ ಈಗ ನೀವು ನೋಡ್ತಾ ಇರ್ಬೋದು ಇದು ಬೆಂಕಿದು ಏನಪ್ಪ ಅಂತಂದ್ರೆ ಡ್ಯೂಟಿಗೆ ಅಂತ ಹೇಳಿ. ಅಂದ್ರೆ ಅವರು ಕುದುರೆಕಾರರಾದಾಗ ಅವರಿಗೆ ಈ ಒಂದು ದೇವರ ಪದ್ಧತಿ ಇದು ಒಂದು ಡ್ಯೂಟಿಗೆ ಕಾಟನ್ ಬಟ್ಟೆ ಸುತ್ತಿ ಅದಕ್ಕೆ ಎಣ್ಣೆನ ಎದ್ದಿ ಇದರಿಂದ ದೀಪ ಬೆಳಗ್ಸೋದು ದೇವರಿಗೆ. ಈ ಒಂದು ಕಾರ್ಯನ ಅವರು ಮಾಡ್ತಾಯಿದ್ದಾರೆ. ನೀವಿಲ್ಲಿ ನೋಡ್ತಾ ಇದ್ದಂಗೆ ಅಲ್ಲೇನು ಕಂಬಳಿ ಹಾಸೈತಲ್ಲ ಅದ್ರ ಮೇಲೆ ಶಿಬಾರನ ಬರ್ದಾರ. ನೋಡೋಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತೈತಿ. ಆಮೇಲೆ ಎಷ್ಟು ಒಂದು ದೈವಿಕ ಶಕ್ತಿ ಐತಿ ಈ ಒಂದು ದೇವ್ರ ಕಾರ್ಯದಲ್ಲಿ ಅಂತಂದ್ರೆ ನಿಜವಾಗ್ಲೂ ಅವರೆಲ್ಲ ಒಂದು ಗೊರಪ್ಪಗಳು ಆಮೇಲೆ ಕುದುರೆಕಾರರು ಅವರವ್ರ ಒಂದು ಸೇವೆ ದೇವ್ರ ಸೇವೆ ಮಾಡ್ಬೇಕಾದ್ರೆ ನಿಜವಾಗ್ಲೂ ಮೈ ಜುಮ್ ಅನ್ನಿಸ್ತೈತಿ. ಅಷ್ಟು ಚೆನ್ನಾಗಿ ಅನ್ನಿಸ್ತೈತಿ. ಒಂದು ಏನೋ ಒಂದು ಪಾಸಿಟಿವ್ ಎನರ್ಜಿ ಬಂದಂಗೆ ಆಗ್ತೈತಿ. ನಿಜವಾಗ್ಲೂ ಖುಷಿ ಅನ್ನಿಸ್ತು. ಈಗ ಮೈಲಾರಲಿಂಗೇಶ್ವರ ಇದ್ದಂಥವ್ರು ಮನೆ ದೇವರು ಇದ್ದಂಥವ್ರಿಗೆ ಈ ಒಂದು ಇದು ಪದ್ಧತಿ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ.
ಅಲ್ಲೇನು ಕಾಲು ಇದಾಗಂತದ್ದೇನಿಲ್ಲ ಅಂತೂ ನಮ್ಮ ದೇವ್ರ ಕಾರ್ಯ ಅಂತೂ ಭಾಳ ಚೆನ್ನಾಗಿ ಭಾಳ ಖುಷಿಯಿಂದ ಚೆನ್ನಾಗಿ ನೆರವೇರಿತು. ನನ್ನ ಇವತ್ತಿನ ಈ ವಿಡಿಯೋ ನೋಡ್ತಾ ಇರೋವಂಥ ನಿಮಗೆಲ್ಲರಿಗೂ ಆ ದೇವಿ ಆಶೀರ್ವಾದ ಮತ್ತು ಮೈಲಾರಲಿಂಗೇಶ್ವರನ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ ಅಂತ ಕೇಳ್ತಾ, ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಆ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ, ಇದೇ ಥರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಂದರೆ ಈ ಒಂದು ದೇವ್ರ ಕಾರ್ಯದ ನಂತರದ ಮುಂದಿನ ಪದ್ಧತಿ ಯಾವುದೈತೋ ಆ ಒಂದು ವಿಡಿಯೋನ ನಿಮ್ಮ ಜೊತೆಗೆ ನಾನು ಮತ್ತೆ ಶೇರ್ ಮಾಡ್ತೀನಿ. ದಯವಿಟ್ಟು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡೈಲಿ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಯಾಕಂತಂದರೆ ನಮ್ಮ ತಮ್ಮನ ಮದುವೆಯ ಪ್ರತಿಯೊಂದು ಸಂಪ್ರದಾಯಗಳು ಪದ್ಧತಿಗಳ ವಿಡಿಯೋನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನನ್ನ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಖುಷಿ ಕೊಡ್ತೈತೆ ಅನ್ನೋ ಒಂದು ನಂಬಿಕೆ ಮೇಲೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲ ಧನ್ಯವಾದಗಳು.